ಹಲೋ ಎವ್ರಿವನ್, ವೆಲ್ಕಮ್ ಟು ಹವ್ಯಾಸ್ ಮಿನಿ ವ್ಲಾಗ್. ಆ್ಯಕ್ಚುಲಿ ಇವತ್ತು ಸುಮಾರು ದಿನ ಆದಮೇಲೆ ನಾನು ಒಬ್ಬಳೇ ಹೊರಗಡೆ ಬಂದಿದ್ದೆ. ಯೂಶ್ವಲಿ ನನಗೆ ಏನೇ ವರ್ಕ್ ಇದ್ದರೂ ಅಪ್ಪ ಅಥವಾ ಹಸ್ಬೆಂಡ್ ಮಾಡಿಕೊಡ್ತಿದ್ರು, ಅಥವಾ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ರು ಅವರೇ. ಬಟ್ ಇವತ್ತು ಅವರಿಬ್ಬರು ಬ್ಯುಸಿ ಇದ್ದಿದ್ದರಿಂದ ಅವ್ರಿಗೆ ತುಂಬ ವರ್ಕ್ ಇದ್ದಿದ್ದರಿಂದ ನನಗೆ ಎಮರ್ಜೆನ್ಸಿ ಬ್ಯಾಂಕ್ ವರ್ಕ್ ಇತ್ತು ಅಂತ ಹೇಳಿ ನಾನೇ ಇವತ್ತು ಬ್ಯಾಂಕಿಗೆ ಬಂದಿದ್ದೆ. ಯೂಶ್ವಲಿ ಕೆನರಾ ಬ್ಯಾಂಕಲ್ಲಿ ತುಂಬಾ ರಶ್ ಇರುತ್ತೆ, ಇವತ್ತು ಹಾಗೆ ಇರುತ್ತೆ ಅಂತ ಹೇಳಿ ಬಂದೆ. ಬಟ್ ನನ್ನ ಪುಣ್ಯಕ್ಕೆ ಅವತ್ತು ಬ್ಯಾಂಕಲ್ಲಿ ಅಷ್ಟೊಂದು ರಶ್ ಇದ್ದಿಲ್ಲ. ವಿತಿನ್ 10 ಮಿನಿಟ್ಸ್ ಎಲ್ಲ ನನ್ನ ವರ್ಕೆಲ್ಲ ಮುಗೀತು ಬ್ಯಾಂಕಲ್ಲಿ. ಸೊ ನಾನು ವರ್ಕೆಲ್ಲ ಮುಗಿಸ್ಕೊಂಡು ಅಲ್ಲೇ ಬೇಕ್ರಿಯಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸನ್ನ ಕುಡಿದು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲೇ ಮನೆಗೆ ಬಂದೆ. ನಾನು ಮನೆಗೆ ರಿಟರ್ನ್ ಆದಮೇಲೆ ನಾವು ಆ್ಯಕ್ಚುಲಿ ನಮ್ಮ ಕಸಿನ್ ಮನೆಗೆ ಹೋಗಬೇಕಿತ್ತು. ಯಾಕಂದರೆ ನಮ್ಮ ಮನೆಗಳಲ್ಲಿ ಯೂಶ್ವಲಿ ಮಗು ಆಗಿದ್ದ 11 ದಿನಕ್ಕೆ ಮಗುಗೆ ಸ್ನಾನ ಮತ್ತು ತೊಟ್ಟಿಲು ಶಾಸ್ತ್ರ ಇರುತ್ತೆ. ಸೊ ಆ ತೊಟ್ಟಿಲು ಶಾಸ್ತ್ರ ಮತ್ತು ಮಗುಗೆ ಸ್ನಾನ ಇತ್ತು ಅಂತ ಹೇಳಿ ನಾವಿಲ್ಲಿ ತೊಟ್ಟಿಲು ಶಾಸ್ತ್ರಕ್ಕೆ ಬೇಕಾಗಿರೋ ಹೂವು ಎಲ್ಲ ನಾವೇ ತೊಗೊಬಂದು ಇಲ್ಲೆಲ್ಲ ರೆಡಿ ಮಾಡ್ಕೋತಿದ್ದೀವಿ. ಆವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ನೀರು ಕಾಯಿಸ್ತಿದ್ದಾರೆ ಇಲ್ಲಿ ನಮ್ಮ ಅಜ್ಜಿ. ಅದಕ್ಕೆ ಒಂದು 5 ರೀತಿಯಾದ ಎಲೆ ಎಲ್ಲ ಹಾಕಿ ನೀರು ಕಾಯಿಸಿ ಆವತ್ತು 11 ದಿನದ ಸ್ನಾನ ಮಾಡ್ತಾರೆ. ಸೊ ತೊಟ್ಟಿಲು ಡೆಕೋರೇಷನ್ಗೆ ನಾವು ಫ್ಲವರ್ಸ್ನ ಯೂಸ್ ಮಾಡಿ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ಕೊಂಡಿದ್ವಿ. ದಟ್ಸ್ ಇಟ್ ಫಾರ್ ದ ಮಿನಿ ವ್ಲಾಗ್.